ಕರ್ಮವನ್ನು ನಾವು ಬಹಳ ಅರ್ಥದಲ್ಲಿ ವಿಶ್ಲೇಷಣೆ ಮಾಡ್ತೀವಿ. ಆದರೆ ಲೋಕಾರೂಢಿಗೆ ಸಂಚಿತ ಪ್ರಾರಬ್ಧ ಆಗಾಮಿ ಹಿಂದೆ ಆಗಿರುವಂತಹ ಪಾಪಕರ್ಮಗಳು, ಮುಂದೆ ಆಗುವಂತಹ ಪಾಪಕರ್ಮಗಳು, ಈಗಿರುವಂತಹ ಪಾಪಕರ್ಮಗಳನ್ನು ನಡೆದುಕೊಳ್ಳಲು ಮಾಡುವಂತಹ ಒಳ್ಳೆಯ ಕೆಲಸಗಳಿಗೆ ಕರ್ಮ ಅಂತ ಕರೀತಿರುವಂತ ಭಾವನೆ ಇದೆ. ಆದರೆ ಕರ್ಮ ಅಂತಂದ್ರೆ ಪಾಪಕರ್ಮಗಳನ್ನು ಕಳೆದುಕೊಳ್ಳೋದಕ್ಕಲ್ಲ, ನಾವು ಈಗ ಏನಿದ್ದೇವೆ ಅದು ನಿಜವಾದಂತಹವು. ಮನುಷ್ಯ ಮತ್ತೊಬ್ಬರಿಗೆ ಹೇಳಬೇಕು ಅಂತಂದ್ರೆ ತಾನು ಹೇಗೆ ಬದುಕ್ತಾನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದಕ್ಕೆ ಸಿದ್ದರಾಮೇಶ್ವರರು ನಾನು ದೇವರನ್ನ ದೇವಾಲಯ ಮಾಡಿಕೊಂಡಿದ್ದೇನೆ, ಕೇವಲ ವೈದಿಕ ಪರಂಪರೆಗೆ ಜ್ಯೋತಿ ಬಿದ್ದು ಶೋಷಿತ ಸಮುದಾಯಗಳು ಜಾತ್ರೆಗಳನ್ನ ಮಾಡಿಕೊಂಡು ಧಾರ್ಮಿಕ ಆಚರಣೆಗಳನ್ನ ಮಾಡಿಕೊಂಡು ನೀವು ನಿಮ್ಮ ಮನೆಯ ಆಸ್ತಿಯನ್ನ ನಷ್ಟ ಮಾಡಿಕೊಳ್ಳಬೇಡಿ ಅಂತ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಅವರು ಕ್ರಾಂತಿಕಾರಿ ಒಂದು ಹೆಜ್ಜೆ ಇಟ್ಟರೆ ಜಗತ್ತಿಗೆ ಮೊಟ್ಟ ಮೊದಲ ಮಾಸ್ ಮ್ಯಾರೇಜ್ಗಳನ್ನು ಪರಿಚಯಿಸಿದ್ರೆ, ಸಾಮೂಹಿಕ ಕಲ್ಯಾಣವನ್ನು ಪರಿಚಯಿಸಿದ್ರೆ ಅದು ಶಿವಯೋಗಿ ಸಿದ್ದರಾಮೇಶ್ವರರು ಅಂತೇಳಿ. ಇವತ್ತ ಈ ಕಾರ್ಯಕ್ರಮದೊಳಗೆ 2-3 ವಿಶೇಷಗಳನ್ನ ನಾನು ನೋಡಿದೆ. ಮೊದಲನೇ ವಿಶೇಷ, ನಾನು ವಿಶೇಷವಾಗಿ ಮಾತನಾಡಿದವರಿಗೆ ಅಭಿನಂದನೆ ಹೇಳ್ತೀನಿ. ನಮ್ಮ ಮಕ್ಕಳಿಗೆ ಅತಿ ಹೆಚ್ಚು ಅಂಕವನ್ನು ಪಡೆದಂತ ಮಕ್ಕಳಿಗೆ ಅವರಿಗೆ ಸನ್ಮಾನ ಮಾಡಿದ್ದೆಲ್ಲ ಅದು ಮೊದಲನೇ ಅಭಿನಂದನೆಗಳನ್ನು ಹೇಳ್ತೀವಿ. ನಾವು ಮೊದಲು ಶಿಕ್ಷಣವಂತರಾಗಬೇಕು. ನಾವು ಮೊದಲು ಶಿಕ್ಷಣವಂತರಾದ್ರೆ ಏನು ಬೇಕಾದ್ರೂ ಸಾಧಿಸಕ್ಕೆ ಸಾಧ್ಯತೆ ಇದೆ. ನಮ್ಮ ಸಮಾಜದವ್ರಿಗೆ ಛಲ ಐತೆ ಮತ್ತು ಶ್ರಮ ಐತೆ ಮತ್ತು ದುಡಿಮೆ ಮಾಡುವಂತ ಶಕ್ತಿ ಐತೆ. ಆದ್ರೆ ನಾವು ಅದನ್ನ ಏಕಚಿತ್ತದಿಂದ ಕೆಲಸವನ್ನ ಮಾಡಿದ್ರೆ ನಿಶ್ಚಿತವಾಗ್ಲೂ ನಮ್ಮ ಎಲ್ಲಾ ರಂಗಗಳಿಗೂ ನಾವು ಗೆಲ್ಲಕ್ಕೆ ಸಾಧ್ಯತೆ ಇದೆ ಅನ್ನೋ ಮಾತನ್ನ ಮೊಟ್ಟ ಮೊದಲಿಗೆ ಹೇಳಕ್ಕೆ ಇಷ್ಟಪಡ್ತೇವೆ. ರಾಜಕೀಯ ರಂಗಕ್ಕೆ ಹೋದ್ರೆ ನಮ್ಮ ಸಮಾಜದವ್ರನ್ನ ಬೇರೆ ಸಮಾಜದವ್ರು ಬಹಳ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನ ತಾಲೂಕು ಪಂಚಾಯತಿ, ಪಟ್ಟಣ ಪಂಚಾಯತಿ, ಪುರಸಭೆ, ನಗರಸಭೆ, ಜಿಲ್ಲಾ ಪಂಚಾಯತಿ ಎಲ್ಲದರಲ್ಲೂ ಗೆಲ್ಲಿಸುವಂತ ಕೆಲಸವನ್ನು ಮಾಡ್ತಾರೆ. ಬೇರೆ ಸಮಾಜದವರು ನಮ್ಮನ್ನ ಬಹಳ ಪ್ರೀತಿಯಿಂದ ಅಪ್ಪಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಈ ಜನಾಂಗನೇ ಕಾಯಕ ಮಾಡ್ತಕ್ಕಂಥದ್ದು, ಯಾರು ಕೂಡ ಅವಲಂಬಿತವಾಗಿರ್ತಕ್ಕಂಥ ಜನಾಂಗ ಅಲ್ಲ. ತನ್ನ ಶಕ್ತಿಯ ಮೇಲೆ ನಿಂತು ಜೀವನ ಮಾಡ್ತಾ ಇರ್ತಕ್ಕಂಥ ಜನಾಂಗ ಇದು. ಬಹಳ ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥದ್ದು. ನಮ್ಮನೆ ರೇವಣ್ಣ ಅವರು ಕೂಡ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳು, ಗುಡಿ ಗೋಪುರಗಳನ್ನ ಕಟ್ಟಂತವರು, ದೇವಸ್ಥಾನಗಳನ್ನ ಕಟ್ಟಂತವರು, ಅವತ್ತಿನ ಸಂದರ್ಭದಲ್ಲಿ ಕೆರೆಗಳನ್ನ ಕಟ್ಟಂತವ್ರು. ಇವತ್ತೇನು ಕೆರೆಗಳ ನಿರ್ಮಾಣ ಆಗಿದೆ ಅದನ್ನೆಲ್ಲವನ್ನು ಕೂಡ ಈ ಒಂದು ಜನಾಂಗ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ಸ್ಮರಿಸಬೇಕಾಗ್ತದೆ. ನಂತರ ಅವರು ಕಾಯಕ ಯೋಗಿಯಾಗಿ ಅಲ್ಲಮ ಪ್ರಭುಗಳ ಹತ್ರ ಹೋದ್ಮೇಲೆ ಅವರು ಜ್ಞಾನ ಯೋಗಿ. ಅವರು ಅಲ್ಲಮ ಪ್ರಭುಗಳು ನಮ್ಮ ಚನ್ನಬಸವಣ್ಣನವರು ಅವರನ್ನ ಗುರುಗಳಾಗಿ ಸ್ವೀಕಾರ ಮಾಡಿದ್ರು. ಅವರು ಆ ಒಂದು 12ನೇ ಶತಮಾನದ ಅನುಭವ ಮಂಟಪ, ಆ ಅನುಭವ ಮಂಟಪದಲ್ಲಿ ಬಹಳ ಪ್ರಮುಖವಾದಂತಹ ವ್ಯಕ್ತಿ ಮಲ್ಲಿಕಾರ್ಜುನವರು ಅಂತಕ್ಕಂಥದನ್ನ, ಸಿದ್ದರಾಮೇಶ್ವರರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ, ಅದರಲ್ಲಿ ಬಸವಣ್ಣನವರ ಕಲ್ಯಾಣ ಕ್ರಾಂತಿಯಲ್ಲೂ ಕೂಡ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸಿಕೊಂಡಂತವರು. ಬೋವಿ ಸಮಾಜದ ಕೊಡುಗೆ ಏನು ಎಂಬುದನ್ನ ಕುಮಾರ್ ಅವರು ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಬಹಳ ಅಚ್ಚುಕಟ್ಟಾಗಿ ಬಹಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಯಾಕೆಂದ್ರೆ ನಾವು ಯಾರೂ ಕೂಡ ಹುಟ್ಟಿನಿಂದ ನಾವು ಯಾವುದೇ ಒಂದು ಜಾತಿಗೆ ನಾವು ಸೀಮಿತವಾಗಿರುವುದಿಲ್ಲ. ನಾವು ವೃತ್ತಿಯಿಂದ ಮಾತ್ರ ಒಂದು ಸಮುದಾಯ ಅಂತ ಹೇಳ್ತೀವಿ ಹೊರತು ಹುಟ್ಟಿನಿಂದ ಯಾರೂ ಕೂಡ ಜಾತಿಗೆ ಸೇರೋದಿಲ್ಲ. ಇದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನೋಡ್ಬೋದು ನಮ್ಮದು ವೈವಿಧ್ಯಮಯ ಸಮಾಜ, ವೈವಿಧ್ಯಮಯವಾದಂಥ ಸಂಸ್ಕೃತಿ. ಈ ಭಾರತ ದೇಶ ಆಗ್ಬೋದು ಅಥವಾ ಕರ್ನಾಟಕ ರಾಜ್ಯ ಆಗ್ಬೋದು, ಹಲವಾರು ಸಮುದಾಯಗಳು, ಹಲವಾರು ವೃತ್ತಿಪರ ಸಮುದಾಯಗಳು ಆಗಿರೋದ್ರಿಂದ ಇವತ್ತು ನಾವು ಜೀವನದಲ್ಲಿ, ಬದುಕಿನಲ್ಲಿ ಒಂದು ಸಾಮರಸ್ಯವನ್ನು ನೋಡ್ತಾ ಇದ್ದೇವೆ. ಯಾಕೆಂದ್ರೆ ಇವತ್ತು ಬೋವಿ ಸಮಾಜದ ಕೊಡುಗೆ ನಮ್ಮ ಭಾರತೀಯ ನಾಗರಿಕತೆಗೆ ಬಹಳ ಹೆಚ್ಚು ಕೊಡುಗೆಯನ್ನು ಕೊಟ್ಟಂತ ಸಮಾಜ ಅಂತ ಹೇಳಬೇಕಾಗುತ್ತೆ. ಜೊತೆಗೆ ನಮಗೇನು ಆಗಬೇಕು ಅನ್ನೋದನ್ನು ಕೂಡ ಹೇಳಿದ್ರು. ಬಹಳ ಸಂತೋಷ. ಸಂಘಟನೆಯಿಂದ ಏನಾದರೂ ಪಡೆಬಹುದು ಅನ್ನೋದಕ್ಕೆ ನಾನಂತೂ ಬಹಳ ಒತ್ತು ಕೊಡ್ತೇನೆ.
ಇವತ್ತು ಮಾಗಡಿ ತಾಲೂಕಿನಲ್ಲಿ ಬಹು ಸಂಖ್ಯಾತರು ಇದ್ರೂ ಕೂಡ ಸಂಘಟನೆ ಕೊರತೆಯಿಂದ ನಿಮಗೆ ಅಷ್ಟು ಆದ್ಯತೆ ಸಿಕ್ಕಿರಲಿಲ್ಲ ಅನ್ನೋದನ್ನ ಯಾರು ಮರೆಯಬಾರದು ಅಂತಕ್ಕಂಥದ್ದು ನಾನು ಇಷ್ಟಪಡ್ತೇನೆ. ಕನಿಷ್ಠ ಇವತ್ತು ನನಗೇನು ಸಂತೋಷ ಅಂದ್ರೆ ಜಾತ್ರೆ ಒಂದ್ಸಾರಿ ಸೇರಿ ಆ ಜಾತ್ರೆಯಲ್ಲಿ ಸಮಾಜದ ಹೆಸರಲ್ಲಿ ಅನ್ನದಾಸೋಹವನ್ನು ಮಾಡೋದು, ಪರಮ ಪೂಜ್ಯ ಗುರುಗಳು ಕೂಡ ಬಂದಿದ್ರು. ಅದಕ್ಕಾಗಿ ಮೊದಲನೇದಾಗಿ ಪ್ರಸ್ತಾವನೆಯನ್ನು ಮಾಡಿದ್ದೇನೆ. ಬಂಧುಗಳೇ, ನೀವೇನು ನಮ್ಮ ಅರವಣಿಕೆ ಪಕ್ಕದಲ್ಲೇ ನಿಮ್ಮ ಜಾಗ ಇದೆ, ನಿಮ್ಮ ಅರವಣಿಕೆ ಪಕ್ಕದಲ್ಲಿ ತಿರುಗುತ್ತಿದೆ. ಅದೇ ರೀತಿ ಮಾರ್ಕೆಟಲ್ಲಿ ನಮ್ಮ ಊರಿನಲ್ಲಿ ಈ ರೀತಿಯ ಎಲ್ಲ ಸಂಸ್ಥೆಗಳಲ್ಲೂ ಕೂಡ 25 ಲಕ್ಷ, ಅದು ಲಿಂಗಾಯತರು, ಒಕ್ಕಲಿಗರು, ಅಂಬೇಡ್ಕರ್ ಭವನ ಮತ್ತು ಇನ್ನಿತರ ಏಳಿಗರು ಎಲ್ಲರಿಗೂ ಕೊಡಿಸಿದ್ರು. ಆದರೆ ಇವತ್ತು ನನಗೆ ಅವಕಾಶ ಬಂದಿದೆ. SCPTSನಲ್ಲಿ ನಾನು ಮತ್ತು ಬಾಲಕೃಷ್ಣರವರು ಹಾಗೂ ನಮ್ಮ ಸಚಿವರು ಸೇರಿ ಸಿದ್ದರಾಮಯ್ಯನವರನ್ನು ಕೇಳ್ಕೊಡ್ತೇವೆ, ಜಾಗದ ಖಾತೆ ಮಾಡಿ ಬಂದು ಜಾಗದ ಖಾತೆ ಮಾಡಿಸಿ. ಕೆಲವೊಬ್ಬ ಕರ್ನಾಟಕ 500 ರೂಪಾಯಿ ದುಡಿಯೋದಕ್ಕೆ ಎಷ್ಟು ಸ್ಥಳ ಮಾಡೋ ಓಡಾಡೋದು ಸ್ವಂತಕ್ಕೆಲ್ಲ ನನಗೆ ಹೆಂಗಾಗಿದೆ ಅಂತ ಅಂದ್ರೆ ಸ್ವಂತ ನಾನು ಸೇರಿ ಸ್ವಂತಕ್ಕೆ ಬರ್ಕೊಳ್ತೀರಿ, ಸಮಾಜದ ಬಗ್ಗೆ ಅಷ್ಟು ಕಾಳಜಿ ಬೆಳೀತಲ್ಲ. ನಿಜವಾಗಿಯೂ ಕೂಡ ದುಡ್ಡು ಅಂತ ಕೇಳಿಲ್ಲ, ಜಾಗದ ಖಾತೆ ಮಾಡಿಸಿ ನಾನಿದ್ದಾರೆ, ಬಾಲಕೃಷ್ಣರಿದ್ದಾರೆ, ಕರ್ನಾಟಕದವರಿದ್ದಾರೆ, ಸರ್ಕಾರದಿಂದ ಹಣ ಕೊಡಿಸ್ತೀವಿ. ಅದರ ಜೊತೆಗೆ ನೀವು ಕೂಡ ಸೇರ್ಕೊಳ್ಳಿ. ನಾನು ಕೂಡ ಮಾತಿಗೆ ಅನೇಕ ಸಂಘಟನೆಗಳಿಗೆ ಕೊಡಿಸಿದ್ದೇನೆ. ಎಲ್ಲರಿಗೂ ಒಂದು ಭವನ ಇರಬೇಕಾದ್ರೆ ಗೋಧಿ ಸಮಾಜದ ಭವನ ಇಲ್ಲ, ಅದು ಬೇಕು. ಸಿದ್ದರಾಮಯ್ಯ ಕೇಳ್ತಾರೆ ಹೋಗ್ತಾರೆ ಅಂತ ಹೇಳೋದು. ಆದರೆ ಇಲ್ಲಿ ಬಂದು ನಾವು ಶಿವಕುಮಾರ ಸ್ವಾಮೀಜಿಗಳ ಇದು ಕೂತ್ಕೊಂಡ್ರು ಸಂತೋಷ. ಅವ್ರು ನಡೆದಾಡೋದವರು ನಮ್ಮದೇ ಮನೆ ಕೂತ್ಕೊಳ್ಳೋದಕ್ಕೆ ಗೌರವ ಇರುತ್ತೆ ಅನ್ನೋದನ್ನ ಅದಕ್ಕೆ ಪ್ರಯತ್ನ ಮಾಡಿ ಅಂತಕ್ಕಂಥ ಮಾತನ್ನ ಹೇಳಿ, ಸಿದ್ದರಾಮೇಶ್ವರರು ಎಷ್ಟು ಕಾರ್ಯ ಅಂದ್ರೆ ನಾವು ನೋಡ್ತಾ ಇದ್ದೇವೆ. ಅವರ ಜೀವನದಲ್ಲಿ ಅತ್ತಿಗೆ ಅವರು ಕೆರೆ ಕಟ್ಟೆಗಳನ್ನು ಕಟ್ಟಿಸುವ ಮೂಲಕ ಅವರ ಜೀವನವನ್ನು ಪ್ರಾರಂಭ ಮಾಡಿದ್ದಾರೆ ಅನ್ನೋದೇ ಇತಿಹಾಸ. ಅವರ ಸಮಕಾಲೀನ ಜೊತೆಯಲ್ಲಿ ಬಸವಣ್ಣನ ಜೊತೆ ಅನುಭವ ಮಂದಿರದಲ್ಲೂ ಭಾಗವಹಿಸಿ ಇವರಿಗೆ ದೀಕ್ಷೆ ಕೊಟ್ಟವರು ರೇವಣ ಸಿದ್ದೇಶ್ವರರು, ನಮ್ಮ ಗುರುಗಳು ಆದಂಥ ರೇವಣ ಸಿದ್ದೇಶ್ವರರು ಪರಮ ಪೂಜ್ಯರು ಹೇಳ್ತಾರೆ, ಸಿದ್ದರಾಮೇಶ್ವರರಿಗೆ ಅವರ ದೀಕ್ಷೆ ಕೊಟ್ಟವರು ಕೂಡ ಇದು ಪ್ರತೀತಿ. ಇಷ್ಟು